ಸತತವಾಗಿ 11ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಆ ಬಜೆಟ್ ನಂತರ ನಡೆದಂತ ಚುನಾವಣೆ ದೆಹಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ನೋಡಿದಂತ ಸಂದರ್ಭದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ನ ಮಂಡನೆ ಮಾಡಿದ್ರು. ಅದು ಮಧ್ಯಮ ವರ್ಗದವರಿಗೆ ಏನು ಸುಮಾರು 12,75,000ವರೆಗೂ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ್ರು. ಮತ್ತೆ ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ, ಯುವಕರ ಪರವಾಗಿ ಬಜೆಟ್ನ ಮಂಡನೆ ಮಾಡಿದ್ದಕ್ಕೆ ಸಿಕ್ಕಿದಂತ ಅಭೂತಪೂರ್ವ ಜಯ ಅದು. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬುರವರು ಮತ್ತೆ ವಂಶಕ್ತಿ ಚಲಪತಿರವರು, CM ಶ್ರೀನಾಥ್ ಅವರು, ನಟರಾಜಣ್ಣವರು, SP ಮುನೇಂಕಣ್ಣವರು, ನಮ್ಮ ಮಹೇಶ್, ನಮ್ಮ ಎಲ್ಲ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಕಳೆದ ಬಾರಿ ನಾವು ಬಜೆಟ್ ಬಗ್ಗೆ ಮಾತಾಡಿದ್ವಿ. ಸಂಸದರನ್ನ ನೀವು ಕೇಳ್ತಾ ಇದ್ರಿ, ಬಿಜೆಪಿಯವ್ರಿಗೂ ಕೋಲಾರ ಇಷ್ಟ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ಇಷ್ಟ ಇಲ್ಲ ಅಂತ. ಸ್ವತಂತ್ರ ನಂತರ ಕಾಂಗ್ರೆಸ್ಸೇತರ ಅಂದ್ರೆ ಬಿಜೆಪಿ MP ಕಳೆದ ಬಾರಿ ನನ್ನನ್ನು ಮಾಡಿದ್ವಿ. ಈ ಬಾರಿ ಮಲ್ಲೇಶ್ ಬಾಬು ಅವ್ರನ್ನ ನಾವು NDA ಮೈತ್ರಿಕೂಟದಲ್ಲಿ ನಾವು ನೀವೆಲ್ಲ ಸೇರಿ ಮಾಡಿದ್ದೀವಿ. ಈ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿ, ರೈಲ್ವೆ ಇಲಾಖೆಯಲ್ಲಿ, ಕಾರ್ಮಿಕ ಇಲಾಖೆಯಲ್ಲಿ ಸಚಿವರಾಗಿ 10 ವರ್ಷ, ಅವ್ರು ರೈಲ್ವೆ ಇಲಾಖೆ ಮಂತ್ರಿಯಾಗಿ ಇದ್ದಾಗ ಒಂದೇ ಒಂದು ಬ್ರಿಡ್ಜ್ ತರಕ್ಕಾಗಿಲ್ಲ ಅಂತ ನಾವು ಸುಮಾರು 500 ಕೋಟಿಗೂ ಹೆಚ್ಚು ಹಣ ತಂದು ಇವತ್ತು ಕೋಲಾರ ರೈಲ್ವೆ ಸ್ಟೇಷನ್, ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿರ್ತಕ್ಕಂಥದ್ದು 75 ಕೋಟಿ. ಅದಕ್ಕೆ ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿರ್ತಕ್ಕಂಥದ್ದು 75 ಕೋಟಿ. ಮಾಲೂರಿಂದ ಹೊಸೂರ್ಗೆ ಹೋಗಂಥದ್ದು ಏನು ರೈಲ್ವೆ ಬ್ರಿಡ್ಜ್ ಇತ್ತು, ಅದಕ್ಕೆ 42 ಕೋಟಿ. ಟೇಕಲ್ ಬ್ರಿಡ್ಜ್ 26 ಕೋಟಿ. ಬೂದಿಕೋಟೆ ಬ್ರಿಡ್ಜ್ಗೆ 32 ಕೋಟಿ. ಮತ್ತೆ ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮತ್ತೆ 2 ಸೆಕೆಂಡ್ ಎಂಟ್ರಿ ಮತ್ತೆ ಸೆಕೆಂಡ್ ಬುಕಿಂಗ್ ಆಫೀಸ್ ಇದನ್ನೆಲ್ಲ ಮಾಡೋದಕ್ಕೆ ಸುಮಾರು 75 ಕೋಟಿ. ಎಲ್ಲ ರೈಲ್ವೆ ಸ್ಟೇಷನ್, ಊರ್ಗಂ ಮತ್ತೆ ಮಾರಿಕೊಪ್ಪಂ ಈ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ 200 ಕೋಟಿ ಹಣ ತಂದು ಇವತ್ತೇನು ಕೆಲಸ ನಡೀತಾ ಇದೆ ಅದಿರ್ಬೋದು. ಅದಾದ್ಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ ಸುಮಾರು 2100 ಕೋಟಿ ಹಣವನ್ನ ತಂದು ಪ್ರತಿ ತಾಲೂಕು ಕನಿಷ್ಠ ಪಕ್ಷ ಅಂದ್ರೆ 250ರಿಂದ 300 ಕೋಟಿ ಹಣನ ಬಿಡುಗಡೆ ಮಾಡಿ, ರಾಜ್ಯದಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಇತ್ತು, ರಾಜ್ಯದ ಮತ್ತೆ ಕೇಂದ್ರದ ಎರಡೂ ಸರ್ಕಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ ಡೆವಲಪ್ಮೆಂಟ್ ವಿಷಯದಲ್ಲಿ ಇವತ್ತೇನು ಪ್ರತಿ ಹಳ್ಳಿಗಳಲ್ಲೂ ಕೆಲಸ ನಡೀತಾ ಇದೆ. ಆ ಕೆಲಸ ಬೇರೆ ಬೇರೆಯವರೆಲ್ಲ ಗುದ್ದಿ ಚಣಿಕೆ ಇನ್ನೊಂದು ಮತ್ತೊಂದು ಎತ್ಕೊಂಡೋಗಿ ಕಾರಣದಲ್ಲಿ ಹೋಗಿ ನಾವು ತಂದಿರೋದು ಅಂತ ಹೇಳಿ ವಿರೋಧ ಪಕ್ಷದವರು ಪೂಜೆ ಮಾಡ್ತಾ ಇದ್ರೆ, ಹಣ ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, NDA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಮತ್ತೆ ಇವತ್ತೇನು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರು ಹೆಚ್ಚು ಕಮ್ಮಿ ನಮ್ಮ ಸ್ಟೇಟ್ ಅಲ್ಲಿ ಕೆಲಸ ಫಿನಿಶ್ ಆಗಿದೆ, ಅದನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಇವತ್ತು ಬೆಂಬಲಲ್ಲಿದ್ದಂತಹ ಏನು ಜಾಗ ಇತ್ತು ಅದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಂಡು ಸುಮಾರು 1,000 ಎಕರೆ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತ ಹೇಳಿ ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗ ಮತ್ತೆ ಅದನ್ನ ನಮ್ಮ ರಾಜ್ಯ ಸರ್ಕಾರದ ಸುಪರ್ದಿಗೆ ತಂದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಇವತ್ತು ಏನು ಕೋಲಾರ ರಾಮಚಂದ್ರ ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಪರ್ಕ ಕಲ್ಪಿಸಂತ ರಸ್ತೆ ಏರಿಯಾ ಇವತ್ತೇನು ಫ್ಲೇವರ್ಗಳನ್ನ ಮಾಡ್ತಾ ಇದ್ದಾರೆ,
ನರಸಾಪುರ ಇರ್ಬೋದು, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ವಡಗೂರು ಇರ್ಬೋದು, ದೇವರಾಯ ಸಮುದ್ರ ಇರ್ಬೋದು, ಕಾಂತಾರ ಸರ್ಕಲ್ ಇರ್ಬೋದು, ನಂಗ್ಲಿ ಇರ್ಬೋದು, ತಂಬಳ್ಳಿ ಇರ್ಬೋದು, ಇದೆಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸುಮಾರು 500 ಕೋಟಿಗೂ ಹೆಚ್ಚು ಹಣ ತಂದು ಇವತ್ತು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಸುಮಾರು 175 ಕಿಲೋಮೀಟರ್ ರಸ್ತೆಯನ್ನು ತಂದಿರತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ. CRF ಅಲ್ಲಿ ಸೆಂಟ್ರಲ್ ರಿಲೀಫ್ ಫಂಡ್ ಅಲ್ಲಿ ಬಂಗಾರಪೇಟೆಯಿಂದ ಬಿಕೋಟೆಗೆ ಹೋಗುವಂತ ರಸ್ತೆ ಏನು ನಾವು ಮಾಡಿದ್ದೀರಿ, ಹಳೆ ಬ್ರಿಡ್ಜ್ಗಳೇನಿತ್ತು ಅದನ್ನ ಅಗಲೀಕರಣ ಮಾಡಿ ರಸ್ತೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ. ಇವತ್ತು ಮಾಲೂರಿಂದ ಕೋಲಾರ ಬರಂತ ರಸ್ತೆ ಏನು ಇವತ್ತು ಡಾಂಬರೀಕರಣ ಆಗಿದೆ ಅದನ್ನು ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಏನು SNR ಆಸ್ಪತ್ರೆಯಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀರಿ ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಕೋವಿಡ್ ಅಂತ ಕಾಲದಲ್ಲೂ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಹಿನ್ನಡೆ ಇಲ್ಲದೆ ಪ್ರತಿ PHC ಸೆಂಟರ್ಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಆಕ್ಸಿಜನ್ ಘಟಕಗಳನ್ನ, ಹಾಸ್ಪಿಟಲ್ಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ನಮ್ಮ ಕಾಲದಲ್ಲಿ. ಇವತ್ತೇನು ಪೊಲೀಸ್ ಠಾಣೆಗಳು ಏನಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೊಸ ಹೊಸ ಕಟ್ಟಡಗಳು ಬಂದಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ. ಇವತ್ತು ಈ ಹೈವೇಯಿಂದ ಬಂಗಾರಪೇಟೆ ಸರ್ಕಲ್ ವರ್ಗು ಮೊದಲ ರಸ್ತೆ ಯಾವ ತರ ಇತ್ತು, ಬಂಗಾರಪೇಟೆ ಸರ್ಕಲ್ ಇಂದ ಮೆಕೆ ಸರ್ಕಲ್ ವರ್ಗು ಯಾವ ತರ ರಸ್ತೆ ಇತ್ತು, ಮೆಕೆ ಸರ್ಕಲ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ವರ್ಗು ಯಾವ ತರ ರಸ್ತೆ ಇತ್ತು, ಅದನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ. APMC ಮುಂದೆ ಇವತ್ತೇನು ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದಾರೆ ಅದನ್ನ 8 ಕೋಟಿ ಹಣ ತಂದಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ.